ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯಚೂರಿನ ಶಶಿಕಾಂತ್. ಇದು ಅವೇರ್ನೆಸ್ ಬಗ್ಗೆ, ಒಂದು ಜಾಗೃತಿ ಮೂಡಿಸುವ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ಆನ್ಲೈನ್ ಫ್ರಾಡ್ನಲ್ಲಿ ಬಹಳಷ್ಟು ಹಣವನ್ನು ಕಳ್ಕೊಳ್ಳುತ್ತಿದ್ದಾರೆ ಸ್ನೇಹಿತರೆ. ಏನು ಆನ್ಲೈನಲ್ಲಿ ಆಗಲಿ ಮತ್ತು ಕ್ರೈಮ್ ಆಗಲಿ, ಇದು ದರೋಡೆ ಮತ್ತು ಕಳ್ಳತನ, ಸುಲಿಗೆ, ಈ ಥರ ರಾಯಚೂರಿನಲ್ಲಿ ಭಾಳಷ್ಟು ನೀವು ಜನರೇ ಭಾಳ ಜಾಗೃತೆಯಾಗಿ ಇರಬೇಕು ಮೊದಲು. ಯಾಕಂದರೆ ಇದು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಸ್ನೇಹಿತರೆ, ಎಲ್ಲ ಫೇಕ್ ಐ ಡಿಗಳು ಬರ್ತಾ ಇದೆ. ಫೇಸ್ಬುಕ್ ಆಗಲಿ ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲಿ ಆಗಲಿ ಎಲ್ಲ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿ ಏನು ಹಣವನ್ನು ಕೊಡ್ತೀವಿ ಮತ್ತು ಜಾಬ್ ಕೊಡ್ತೀವಿ, ಆ ಥರ ಇದು ಮಾಡ್ತೀವಿ ಅಂತ ಹೇಳಿ ಏನು ಎಲ್ಲ ಡಬಲ್ ತನ್ನ ಖಾತೆಗಳಲ್ಲಿ ಇರುವ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಝೀರೋ ಮಾಡೋ ಮೂಲಕ ಇವರು ಇಷ್ಟು ಫೇಕ್ ಐ ಡಿಗಳನ್ನು ಮಾಡಿ ಜನರಿಗೆ ಒಂದು ಮೋಸ ಮಾಡೋ ರೀತಿಯಲ್ಲಿ ಮಾಡುತ್ತಿದ್ದಾರೆ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಭಾಳ ಜಾಗೃತೆಯಿಂದ ಇರಬೇಕು ಸ್ನೇಹಿತರೆ. ಯಾಕಂದರೆ ಇದು ಆನ್ಲೈನಲ್ಲಿ ಭಾಳ ದುಡ್ಡು ಕಳ್ಕೊಂಡ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಎಲ್ಲ ಫೇಕ್ ಐ ಡಿಗಳು ಇರುತ್ತೆ. ಕಂಪ್ಲೇಂಟ್ ಮಾಡಿದ್ರು ಪೊಲೀಸವರು ಕ್ರೈಮು, ಅದು ಸೈಬರ್ ಕ್ರೈಮ್ಗೆ ಮಾಡಿರಿ, ಫೋನ್ ಮಾಡಿರಿ, ಅಲ್ಲಿ ಕಂಪ್ಲೇಂಟ್ ಮಾಡಿರಿ ಅಂತ ಹೇಳಿ ಅದು ಏನಾಗುತ್ತೆ, ಭಾಳ ಪ್ರೊಸೆಸ್ ಆಗಿ ಮುಂದೆ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ಭಾಳ ನೀವು ಜಾಗೃತಿಯಿಂದ ಇರಬೇಕು. ನಮ್ಮ ಆಪ್ತ ಸ್ನೇಹಿತರಾದ ಎಲ್ಲ ರಮೇಶ್ ಅವರು ಮೊನ್ನೆ 50,000 ಹಣವನ್ನು ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ನನಗೆ ಬಹಳ ಒಂದು ನೋವಿನ ಸಂಗತಿಯಾಗಿದೆ ಸ್ನೇಹಿತರೆ. ಹಾಗೂ ಇದರ ಬಗ್ಗೆ ನನಗೆ ಬಹಳ ದುಃಖಕರ ವಿಷಯವಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ನಾನು ಈ ವಿಡಿಯೋವನ್ನು ನಮ್ಮ ರಾಯಚೂರಿನ ಬಂಧು ಮಿತ್ರರು ಹಾಗೂ ಸ್ನೇಹಿತರಿಗೆ ನಾನು ತಿಳಿಸುವುದಾಗಿ ಹೇಳುತ್ತೇನೆ. ಹಾಗೂ ಜಾಗೃತೆಗಾಗಿ ಇರಲಿ, ಮತ್ತು ತನ್ನ ಹಣವನ್ನು ಯಾವ ರೀತಿಯನ್ನು ಯಾರಿಗೆ OTP ಆಗಲಿ ಮತ್ತು ಮೆಸೇಜ್ಗಳು ಆಗಲಿ ಯಾರಿಗೆ ಹೇಳೋಕ್ಕೆ ಹೋಗಬಾರ್ದು. ಭಾಳ ಸೀಕ್ರೆಟ್ ಮೇಂಟೈನ್ ಮಾಡಿರಿ ಸ್ನೇಹಿತರೆ. ಮತ್ತು ಆನ್ಲೈನ್ OTP ಅವು ಇವು ಮತ್ತು ಜಾಬ್ ಕೊಡಿಸ್ತೀನಿ ಅಂತಾರ, ಮತ್ತು ಫೇಕ್ ಐ ಡಿಗಳು ಮಾಡ್ತಾರ, ಮತ್ತು ಅಮೌಂಟ್ ಹಾಕ್ರಿ ಅಂತಾರ. ಈ ಥರ ಪಾರ್ಟ್ ಟೈಮ್ ಜಾಬು, ಆನ್ಲೈನ್ ಜಾಬು, ಈ ಥರ ಬಹಳ ನಡೀತಾ ಇದೆ ಸ್ನೇಹಿತರೆ. ಇದರ ಬಗ್ಗೆ ಸ್ವಲ್ಪ ಜನರು ಜಾಗೃತಿಯನ್ನಾಗಿ ಮುಂದೆ ಹೆಜ್ಜೆ ಇಡಬೇಕು ಸ್ನೇಹಿತರೆ. ನನ್ನ ಎರಡು ಮಾತನ್ನು ಹೇಳಿ ಸರ್. ಇವರೇ ನೋಡಿ, ನಮ್ಮ ರಮೇಶ್ ಸರ್ ಅವರು ಮೊನ್ನೆ 50,000 ಕಳ್ಕೊಂಡಿದ್ದು. ಇವರು ಆನ್ಲೈನಲ್ಲಿ ಏನು ಮೊಬೈಲ್ ಬುಕ್ ಮಾಡೋಕ್ಕೆ ಹೋಗಿ 50,000 ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಭಾಳ ದುಃಖಕರ ವಿಷಯ ಆಗಿದೆ ಸರ್. ನೀವು ಅಳಬೇಡಿ, ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ಕಾರ ಸರ್. ಮೊನ್ನೆ ಇವರು ಆನ್ಲೈನಲ್ಲಿ 50,000 ಕಳ್ಕೊಂಡಿದ್ದು ಹೇಳಿದ್ದೇನೆ ಸ್ನೇಹಿತರೆ ನಿಮಗೆ ನಾನು ಇವಾಗ ತಾನೇ. ಇವರೇ ಆನ್ಲೈನಲ್ಲಿ 50,000 ಏನು ಬುಕ್ ಮಾಡೋಕ್ಕೆ ಹೋಗಿ ಮೊಬೈಲಲ್ಲಿ 50,000 ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಏನು ಅದು ಒಂದೇ ಒಂದು OTP ಹಾಕಿ ಕಳ್ಕೊಂಡಿದ್ದಾರೆ ಸ್ನೇಹಿತರೆ. ಸರ್, ನೀವು 2 ಮಾತನ್ನ ಆಡ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ ಸರ್. ನಮ್ಮ ದುಃಖ ಯಾರಿಗೂ ಹೇಳ್ಕೋಬಾರ್ದು, ಹಂಗಾಗಿದೆ. ಹೌದು ಸರ್. ಭಾಳ 1 ತಿಂಗಳಿಂದ ನಾನು ಭಾಳ ಕಷ್ಟಪಟ್ಟು ಜಮಾ ಮಾಡಿ ಆನ್ಲೈನ್ನಾಗ ಏನೋ ಆಫರ್. ನಾವು ಬೇರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು. ನಮ್ಮ ಕೈಯಲ್ಲಿ 50,000 ಅಂದರೆ ಅದೇ ದೊಡ್ಡ ಅಮೌಂಟ್. 50,000 ಎಷ್ಟು ಕಷ್ಟಪಟ್ಟು ನಾವು ದುಡಿದು ಜಮಾ ಹಾಕಿ ನಾವು ಏನೋ ಆಫರ್ ಬಿಟ್ಟಿದ್ರು ಅಂತ ನಾವು ಆ ಬಲೆಗೆ ಸಿಗ್ಬಿದ್ದು ನಾವು ದುಡ್ಡು ಕಳ್ಕೊಂಡಿದ್ದೀವಿ ಸರ್. ಅದೇ ರೀತಿಯಾಗಿ ಎಲ್ಲ ಜನಗಳ ಹತ್ರ ಕಡೆಯಿಂದ ವಿನಂತಿ ಮಾಡ್ತೀನಿ, ಬೇರೆಯವ್ರಿಗೆ ಇದೇ ರೀತಿ ಆಗಬಾರ್ದಂತ ಬಯಸ್ತೀನಿ ಸರ್. ಸರ್, ಇದು ನಿಮ್ಗೆ 50,000 ಯಾವ ತರ ನಿಮ್ಗೆ ಆನ್ಲೈನ್ ಅಲ್ಲಿ ದುಡ್ಡು ಫ್ರಾಡ್ ಆಗಿದೆ ಸರ್? ನಿಮ್ಗೆ ಸರ್, ಫಸ್ಟ್ ಫ್ಲಿಪ್ಕಾರ್ಟ್ ಅಂತ ನಮಗೆ ಮೆಸೇಜ್ ಬಂದಿತ್ತು. ಅದು ಫ್ಲಿಪ್ಕಾರ್ಟ್ ಇಂದ ಆಪ್ನಾಗ ಹೋಗಿ ಆ ಮೆಸೇಜ್ ಬಂದಿತ್ತು. ಇನ್ಸ್ಟಾಗ್ರಾಮ್ ಇಂದ
ಇನ್ಸ್ಟಾಗ್ರಾಮ್ ಟು ಫ್ಲಿಪ್ಕಾರ್ಟ್ Flipkart ಅಂತ ಬರ್ತಾರೆ. ಫೇಕ್ Fake ಐಡಿ ID ಕ್ರಿಯೇಟ್ create ಮಾಡಿಕೊಂಡು ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ದಾರೆ ಅದು. ಅವ್ರದೇ ಒಂದು ಐಡಿ ಇದು ಫೇಕ್ ಇರುತ್ತೆ ಫೇಕ್ sir. ಅಂತ ಹೌದು. ಹಾಕಿದ್ದಾರೆ. ಈ ತರ ಆಗ್ತಾ ಇದೆ. ಅದು ಇದು ನೋಡ್ಕೊಂಡು ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಮ್ಗ ಅದರಲ್ಲಿ ಆಫರ್ ತೋರಿಸುತ್ತೆ. ಓಕೆ ಓಕೆ. ಆನ್ಲೈನ್ ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ Cash on ಇಲ್ಲ delivery. ಇಲ್ಲ sir. ಇಲ್ಲ ಅದ್ರಾಗ ಆನ್ಲೈನ್ ಅದರಲ್ಲಿ ಆಪ್ಷನ್ ಇಲ್ಲ ಕ್ಯಾಶ್ ಆನ್ ಡೆಲಿವರಿ. ಹೌದು ಸರ್. ಬರೀ ಆನ್ಲೈನ್ ಆಪ್ಷನ್ ಇದೆ. ಆನ್ಲೈನ್ ಆನ್ಲೈನ್ ಆಪ್ಷನ್ ಪೇಮೆಂಟ್ ಇದೆ ಸರ್. ಅದು ನಾವು ಅದು ಇದು OTP ಹಾಕಿದ್ರೆ ಅದು OTP ಕೇಳಿದ್ರು. ಇವತ್ತು OTP ಹಾಕಿದೀವಿ. ಮತ್ತೆ ನಮ್ದು ಡೆಬಿಟ್ ಕಾರ್ಡ್ ಇಂದು ನಾವು ನಂಬರ್ ಕೇಳಿತ್ತು, ನಂಬರ್ ಹಾಕಿದೀವಿ. ನಾವು ಬ್ಯಾಂಕ್ ಕೇಳಿದಿಲ್ಲ, ಅದು ಹಾಕಿದ್ವಿ. ಎಲ್ಲ 3-4 ಆಪ್ಷನ್ಸ್ ಎಲ್ಲ ಕೇಳಿದ್ರು ಸರ್. ಅದು ಕೇಳಿದ್ರೆ ಎಲ್ಲ ಕರೆಕ್ಟ್ ಆಗಿ ನಾವು ಇದು ಕೊಟ್ಟ ಅವ್ರು ಮೋಸ ಮಾಡಿದ್ರು ಸರ್. ಆ ತರ ಆಗಿದೆ ಸರ್. ಫೇಕ್ ಐಡಿ ಇಂದ ಹೋಗಿದೆ ಸರ್. ಹೌದು ಸರ್. ಓಕೆ. ಅದೇ ರೀತಿ ಬೇರೆಯವ್ರಿಗ ಮೋಸ ಆಗಬಾರ್ದು ಅಂತ ನಮ್ದು. ತಮ್ಮ 2 ಮಾತುಗಳ ಆಡಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ ಸ್ನೇಹಿತರೆ, ತಮಗೆ ಇದೇ ರೀತಿ ಒಂದು ಮಾಹಿತಿಗಳನ್ನು ನೀಡುತ್ತಾ ಇರುತ್ತೇನೆ ಸ್ನೇಹಿತರೆ. ಪ್ಲೀಸ್ ನಮಗೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಒತ್ತಿ ಪ್ರೋತ್ಸಾಹ ಮಾಡಿ. ಇಷ್ಟನ್ನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.